ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ಸೋಯಾಬೀನ್ ಕರಿ ಪ್ರೋಟೀನ್ ಭರಿತ ಸೋಯಾಬೀನ್ ಹೇಗೆ ಮಾಡಿದ್ರೆ ಚಂದ ಬರುತ್ತೆ ಮತ್ತು ನಾನು ನನ್ನ ಹೋಟ್ಲಲ್ಲಿ ಹೇಗೆ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ತುಂಬಾನೇ ಟೇಸ್ಟಿ, ಅದ್ಭುತವಾಗಿರುತ್ತೆ. ಈಸಿಯಾಗಿ ಸೋಯಾಬೀನ್ ಮಾಡಿದ್ರೆ ಹೇಗಿರುತ್ತೆ ಅಂತ ಮಾಡಿ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ಬನ್ನಿ ಈಗ ಮಾಡಲು ಹೋಗುವ. ಸೋಯಾಬೀನ್ ತಗೊಳ್ಳಿ. ಈಗ ಸೋಯಾಬೀನ್ನ ನೆನೆಸ್ಬೇಕು. ಸುಮಾರು 1 ರಿಂದ 2 ಅವರ್ 2 ಅವರ್ ಸೋಯಾಬೀನ್ ಒಳ್ಳೆ ನೀರಲ್ಲಿ ನೆನೆಸಿ 1 ಸರಿ 2 ಸರಿ ತೊಳೆದ್ಬಿಟ್ಟು ನೀರು ಹಾಕ್ಬಿಟ್ಟು ನೆನೆಸೋಕೆ ಸೈಡ್ಗೆ ಇಟ್ಬಿಡಿ. ಆಮೇಲೆ ಇದನ್ನ ಬೇಯಿಸಬೇಕು. ಹೇಗೆ ಮಾಡಿದ್ರೆ ಚಂದ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಂತಗೋಣ. ಸೊ ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ, ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಹಾರ. ನಿಮ್ಮೆಲ್ಲರಿಗೂ ಸ್ವಾಗತ. ಇವಾಗ ಸೋಯಾಬೀನ್ನಲ್ಲಿ ಇರುವ ಬೆನಿಫಿಟ್ಸ್ ಬಗ್ಗೆ ಹೇಳೋದಾದ್ರೆ, ಸೋಯಾಬೀನ್ನಲ್ಲಿ ಪ್ರೋಟೀನ್ ತುಂಬ ಜಾಸ್ತಿ ಇದೆ, ಕೊಲೆಸ್ಟ್ರಾಲ್ ಕಮ್ಮಿ ಇದೆ. ನಾನ್ ವೆಜ್ಜಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಬರುತ್ತೆ. ಆದರೆ ಸೋಯಾಬೀನ್ ನ್ಯಾಚುರಲ್ ಪ್ಲ್ಯಾಂಟಿಂದ ಆಗೋದ್ರಿಂದ ನ್ಯಾಚುರಲ್ ಫೈಬರ್ ಜಾಸ್ತಿ, ಪ್ರೋಟೀನ್ ಜಾಸ್ತಿ. ಅದರಿಂದ ಇದನ್ನು ವೆಜ್ ತಿನ್ನೋರು ತುಂಬಾ ಇಷ್ಟಪಡ್ತಾರೆ. ಆ್ಯಕ್ಚುಲಿ ಈ ಸೋಯಾಬೀನ್ ಇದೆಯಲ್ಲ, ಇದು ಯುರೋಪಲ್ಲಿ ಸ್ಟಾರ್ಟ್ ಆಗಿದ್ದು. ಅವರು ಇದನ್ನು ಹಂದಿಗಳಿಗೆ, ಸುವರಿಗೆ ತಿನ್ಸೋಕೆ ಅಂತ ಇದನ್ನು ಬೆಳೆಸ್ತಾ ಇದ್ರು. ಆಮೇಲೆ ನಿಧಾನಕ್ಕೆ ಇದು ಭಾರತಕ್ಕೆ ಬಂತು. ಭಾರತದಲ್ಲಿ ಸೋಯಾಬೀನ್ನ ಹಲವಾರು ರೆಸಿಪಿಗಳಲ್ಲಿ ಇದರಲ್ಲಿ ಮಾಡ್ತಾರೆ. ಕೆಲವರು ಫ್ರೈ ಮಾಡ್ತಾರೆ, ಕೆಲವರು ಗರಿ ಮಾಡ್ತಾರೆ, ವಡೆ ಮಾಡ್ತಾರೆ. ಸಿಕ್ಕಾಪಟ್ಟೆ ವೆರೈಟೀಸ್ ಇದರಿಂದ ಸೋಯಾಬೀನಲ್ಲಿ ಇವಾಗ ಮಾಡ್ತಾರೆ. ನಾನು 2 ರೆಸಿಪಿ ತೊಗೊಬಂದಿದ್ದೀನಿ. ಒಂದು ಗ್ರೇವಿ, ಒಂದು ಸುಕ್ಕ. ಆಮೇಲೆ ಇನ್ನೊಂದು ನಾವು ಹಂಗೆ ಚಾಟ್ ಮಾಡ್ಕೊಂಡು ತಿಂದರೆ ಹೇಗಿರುತ್ತೆ ಅಂತ ಇದರಲ್ಲಿ 2 ನಿಮಗೆ ತೋರಿಸ್ತೀನಿ. ಬೇಯಿಸಿ ಸುಕ್ಕ ಪಲ್ಯ. ಇದಕ್ಕೆ ಮುಂಚೆನೂ ಒಂದು ಗ್ರೇವಿ ಮಾಡಿದೆ, ಅದರ ವಿಡಿಯೋ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈಗ ಬನ್ನಿ, ನಾನು ಸೋಯಾಬೀನ್ನ 2 ಅವರ್ ನೆನೆಸಿಟ್ಕೊಂಡಿದ್ದೆ. ಆಮೇಲೆ ಅದನ್ನು ಬೇಯಿಸೋಕೆ ಇಡ್ತಾ ಇದ್ದೀನಿ. ಇವಾಗ ಉಪ್ಪು, ಅರಿಶಿನ ಪುಡಿ, ಚಿಲ್ಲಿ ಪೌಡರ್ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ಇವಾಗ ಸೋಯಾಬೀನ್ ನಾವು ಮಾಡಬೇಕಾದ್ರೆ ಅದು ಟೇಸ್ಟ್ ಬರಬೇಕಲ್ಲ, ಆ ಟೇಸ್ಟನ್ನು ನಾವು ಇವಾಗೇ ಕೊಡಬೇಕು. ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಚಿಲ್ಲಿ ಪೌಡರ್ ಹಾಕಿ ಬೇಯಿಸೋದ್ರಿಂದ ಈ ಸೋಯಾಬೀನ್ ಒಳಗಡೆ ಎಲ್ಲ ಉಪ್ಪು ಖಾರ ಇಟ್ಕೊಂಡು ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಇದನ್ನು ನಾವು ಹಂಗೆ ಫ್ರೈ ಮಾಡ್ಕೊಂಡು ತಿನ್ಬೋದು. ಅದನ್ನು ಸಹ ನಿಮಗೆ ತೋರಿಸ್ತೀನಿ. ಈಗ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಮುಚ್ಚಿಕ್ಬಿಟ್ಟು ಚೆನ್ನಾಗಿ ಕುದಿಯೋಕೆ ಬಿಟ್ಟಿದ್ದೀನಿ. ಚೆನ್ನಾಗಿ ಕುದೀತಾ ಬಂದಿದೆ. ಈಗ ನೋಡುವ ಇದು ಬೆಂದಿದೆಯಾ ಬೆಂದಿಲ್ವಾ ಅಂತ. ನೋಡಿ, ಇಲ್ಲಿ ನೀವು ಮುಟ್ಟಿದ ತಕ್ಷಣ ಗೊತ್ತಾಗುತ್ತೆ ಇದು ಬೆಂದಿದೆ ಅಂತ. ನಿಮ್ಗೊಂದು ಮಾತು ಹೇಳ್ಬಿಡ್ತೀನಿ. ಏನಂದರೆ, ಈ ಲೋಕಲಲ್ಲಿ ಸಿಗುತ್ತಲ್ಲ ಚಿಲ್ಲರೆ ಅಂಗಡಿಗಳಲ್ಲಿ ಲೂಸು ಸೋಯಾಬೀನ್ ಕೆಲವು ಸರಿ ಚೆನ್ನಾಗಿರೋದಿಲ್ಲ. ಅದನ್ನು ನೀವು ನೋಡಿ ತೊಗೊಬೇಕು. ಫಸ್ಟಿಗೆ ಜಾಸ್ತಿ ತೊಗೊಬೇಡಿ. ಒಂದು 4 kg 100 ಗ್ರಾಮ್ ಅಷ್ಟು ತೊಗೊಳ್ಳಿ. ಮಾಡಿ ನೋಡಿ, ಚೆನ್ನಾಗಿ ಬಂದರೆ ಆಮೇಲೆ ಜಾಸ್ತಿ ಕ್ವಾಂಟಿಟಿ ತೊಗೊಳ್ಳಿ. ನಾನು ತೊಗೊಂಡಿರೋದು ಫಾರ್ಚೂನ್ ಅವ್ರದ್ದು ಸೋಯಾ ಚಿಂಗ್ಸ್. ನನಗೆ ಅದು ಅವೈಲೇಬಿಲಿಟಿ ಇಲ್ಲಿ ಸಿಗುತ್ತೆ, ಅದರಿಂದ ನಾನು ಮಾಡ್ಕೊಂಡಿದ್ದೀನಿ. ಈಗ ನಾನು ಸೋಯಾಬೀನ್ನ ಬೇಯಿಸಿ ಸೋಸಿ ಎತ್ತಿಟ್ಕೊಂಡಿದ್ದೆ. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಗಾಯ್ಸ್, ಸೋಯಾಬೀನ್ ನಿಮಗೆ ರುಚಿ ಚೆನ್ನಾಗಿ ಬೇಕು ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಆಮೇಲೆ ಅದರ ರುಚಿ. ನೀವು ಹಂಗೆ ಬೇಯಿಸ್ಬಿಟ್ಟು ಹಂಗೆ ಕರಿ ಒಳಗೆ ಹಾಕ್ತೀವಿ ಅಂದರೆ ಅದು ಸ್ವಲ್ಪ ಎಲ್ದಿ ಚೆನ್ನಾಗಿರುತ್ತೆ, ಬಟ್ ಅದು ರುಚಿ ಕಮ್ಮಿ ಆಗಿಬಿಡುತ್ತೆ. ನಾವು ಎಲ್ದಿ ವೈಸ್ಗೆ ಹೋದರೆ ಈ ರೀತಿ ಫ್ರೈ ಮಾಡ್ಕೊಬೇಕು. ನೋಡಿ, ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಲ್ಲ, ಅದ್ರ ಮೇಲೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂಚೂರು ಮೆಣಸಿನ್ಕಾಯಿ, ಒಂಚೂರು ಚಿಲ್ಲಿ ಪೌಡರ್, ಸ್ವಲ್ಪ ಉಪ್ಪು, ಸ್ವಲ್ಪ ಟೊಮೆಟೊ ಹಾಕ್ಬಿಟ್ಟು ಹಿಂಗೆ ಕಲ್ಸ್ಕೊಂಡು ತಿಂದ್ರೂ ಸಹ ಒಳ್ಳೆ ಸ್ನ್ಯಾಕ್ಸ್ ಆಗುತ್ತೆ ನಿಮಗೆ. ಅಂದರೆ ಜಾಸ್ತಿ ತಿನ್ನಬಾರ್ದು. 25 ರಿಂದ 50 ಗ್ರಾಮ್ ಒಳಗಡೆ ತಿಂದರೆ ನಿಮಗೆ ತುಂಬ ಒಳ್ಳೆಯದು. ಕೆಲವರು ಜಾಸ್ತಿ ತಿಂದ್ಬಿಟ್ಟು ಅಜೀರ್ಣತೆ ಇವೆಲ್ಲ ಸಮಸ್ಯೆಗಳು, ಇದು ಫೈಬರ್ ಜಾಸ್ತಿ ಇದೆ, ಅದರಿಂದ ಕೆಲವ್ರಿಗೆ ಅಜೀರ್ಣ ಎಲ್ಲ ಆಗೋ ಸಮಸ್ಯೆಗಳು ಇರುತ್ತೆ. ಲಿಮಿಟಾಗಿ ನಿಮಗೆ ಕಂಟ್ರೋಲ್ ಇದ್ದಂಗೆ ನೋಡಿ ತಿನ್ನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಮಾಡ್ಕೊಂಡು ತಿನ್ಬೋದು ತುಂಬ ಈಸಿಯಾಗಿ. ಚೆನ್ನಾಗಿದೆ, ಸೂಪರ್, ಒಳ್ಳೆ ಹೆಲ್ದಿ ಫುಡ್. ಈ ರೀತಿ ಮಾಡಿ ತಿನ್ನಿ, ಖುಷಿ ಪಡಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ನಾನು ಎಲ್ಲ ಸೋಯಾಬೀನನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಪಲ್ಯ ಮಾಡಿ ತೋರಿಸ್ತೀನಿ, ಬನ್ನಿ ಹೇಗಿರುತ್ತೆ ಅಂತ. ಜೀರಿಗೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಚಿಲ್ಲಿ ಪೌಡರ್, ಸಾಲ್ಟು, ಟರ್ಮರಿಕ್ ಪೌಡರ್, ಅರಿಶಿನ ಪುಡಿ ಎಲ್ಲ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ,
ಹಸಿಮೆಣ್ಸಿನ್ಕಾಯಿ ತಿನ್ನೋರು ಹಾಕ್ಕೊಳ್ಳಿ, ಒಣಮೆಣ್ಸಿನ್ಕಾಯಿ ತಿನ್ನೋರಾದರೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಈರುಳ್ಳಿ ನಿಮ್ಮ ಇಷ್ಟ, ಈರುಳ್ಳಿ ತಿನ್ನೋರಾದರೆ ಹಾಕ್ಕೊಳ್ಳಿ, ಈರುಳ್ಳಿ ತಿಂದಿರೋರು ಬೇಡ. ಓಕೆನಾ. ಇವಾಗ ಜೈನು ಮತ್ತು ಆನಂದ್ ಮಾರ್ಗೆಗಳು ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದಿಲ್ಲ, ಅವ್ರು ಹಾಕೋದಿಲ್ಲ, ಅವ್ರಿಗೆ ಬೇಡ. ಟೊಮೆಟೊ ಹಾಕ್ಕೊಂಡು ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಪಾಕದಾಗಿ ಮಾಡ್ಕೊಂಡು ತಿನ್ಬೋದು. ಓಕೆನಾ. ಸೊ ನೋಡಿ, ಈಗ ಸ್ವಲ್ಪ ಚೆನ್ನಾಗಿ ಗೋಳಿಸಿಕೊಳ್ಳಿ ಈ ರೀತಿಯಾಗಿ. ಸೋಯಾಬೀನಲ್ಲಿ ಹಲವಾರು ಬೆನಿಫಿಟ್ಸ್ ಇದ್ದಾವೆ, ಅದ್ರ ಬಗ್ಗೆ ನಿಮಗೆ ಹೇಳ್ತೀನಿ. ಡಯಾಬಿಟಿಸ್ ಇರೋರು ಸೋಯಾಬೀನನ್ನು ಮಿತವಾಗಿ ಒಂದು 20ರಿಂದ 25 ಗ್ರಾಮಲ್ಲಿ ಊಟದಲ್ಲಿ ವಾರದಲ್ಲಿ ಒಂದು 3-4 ಸರಿ ತಿನ್ನೋದ್ರಿಂದ ಶುಗರ್ ಲೆವೆಲ್ ಕಂಟ್ರೋಲಲ್ಲಿರುತ್ತೆ, ಕೊಲೆಸ್ಟ್ರಾಲ್ ಮತ್ತು ಬ್ಲಡ್ ಪ್ರೆಷರ್ ಕಂಟ್ರೋಲಿಗೆ ಬರುತ್ತೆ. ಈರುಳ್ಳಿನ ನಾನು ಜಾಸ್ತಿ ಬಾಡಿಸ್ಕೊತಾ ಇಲ್ಲ, ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿನ ತೊಗರಾಗಿ ಹೊಡೆದಿಟ್ಕೊಂಡಿದ್ದೀನಿ. ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್, ಉಪ್ಪು ಈ ಎಲ್ಲ ಒಟ್ಟಿಗೆ ಕೊಟ್ಟು ಸ್ವಲ್ಪ ಚೆನ್ನಾಗಿ ಹೀಗೆ ಆಳಿಸ್ಕೊತಾ ಇದ್ದೀನಿ. ಗಾರ್ಲಿಕ್, ಜಿಂಜರ್, ಗ್ರೀನ್ ಚಿಲ್ಲಿ, ಟರ್ಮರಿಕ್ ಪೌಡರ್, ಚಿಲ್ಲಿ ಪೌಡರ್ ಆ್ಯಂಡ್ ಸಾಲ್ಟ್ ಒಂದೇ ಸರಿಗೆ ಹಾಕಿ ಈಗ ತಿರ್ಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ಟೊಮೆಟೊ ಕ್ಯೂಬ್ಸ್ ಹಾಕ್ತಾಯಿದ್ದೀನಿ. ಟೊಮೆಟೊಗಳನ್ನು ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇವತ್ತು ನಾನು ಇದನ್ನು ಸುಕ್ಕ ಪಲ್ಯ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಗ್ರೇವಿ ಮಾಡೋ ರೆಸಿಪಿ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹೋಗಿ ನಾನು ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅದನ್ನು ವಿಡಿಯೋ ನೋಡಿಕೊಂಡು ನಿಮ್ಮ ಮನೇಲಿ ಸೋಯಾಬೀನ್ ಗ್ರೇವಿನ ಮಾಡ್ಕೊಂಡು ತಿಂದು ಖುಷಿ ಪಡ್ಬೋದು. ಇನ್ನೊಂದು ವಿಡಿಯೋದಲ್ಲಿ ನಾನು ಮಶ್ರೂಮ್ ತೊಗೊಂಬರ್ತೀನಿ, ಮಶ್ರೂಮ್ ಗ್ರೇವಿ ಒಂದು ಆರ್ಡ್ರ್ ಇತ್ತು, ಅದು ಮಾಡಿದ್ದೀನಿ ನಿಮಗೋಸ್ಕರ, ಅದ್ರ ವಿಡಿಯೋನ ತೊಗೊಂಬರ್ತೀನಿ. ಅದರಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ನೋಡಿದು ಆಲ್ ಅಂತ ಟೈಪ್ ಮಾಡಿ. ಇದರಿಂದ ನಾನು ಮುಂದೆ ಹಾಕುವ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರ್ತದೆ, ನೀವು ಯಾವಾಗ ಬೇಕಾದ್ರೂ ನಮ್ಮ ವಿಡಿಯೋಗಳು ನೋಡ್ತಾ ಇರ್ಬೋದು. ಈಗ ನೋಡಿ, ಈಗ ಚೆನ್ನಾಗಿ ಹುರಿದಾದ್ಮೇಲೆ ಟೊಮೆಟೊನ ಎಲ್ಲ ಚೆನ್ನಾಗಿ ಹುರ್ಕೊಂಡಲ್ಲ, ಮಸಾಲೆ ಎಲ್ಲ ಕೊಟ್ಟಾದ್ಮೇಲೆ ಮಸಾಲ ಇದಕ್ಕೆ ನೀವೇನು ಬೇಕಾದರೂ ಕೊಡ್ಬೋದು, ರುಬ್ಕೊಂಡಾದರೂ ಕೊಡಿ ಅಥವಾ ಪೌಡರ್ ಹಾಕಿ. ಚಿಕನ್ ಮಸಾಲ, ಗರಂ ಮಸಾಲ, ಮಟನ್ ಮಸಾಲ, ಧನಿಯಾ ಪುಡಿ ಎಲ್ಲವನ್ನು ಕೊಟ್ಟು ಯಾವ್ದು ಬೇಕೋ ಅದು ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇದೆಯೋ ಅದನ್ನೇ ಹಾಕಿ. ಇದೇ ಹಾಕಬೇಕು ಇದೇ ಬೇಡ ಅನ್ನೋದು ಏನೂ ಇಲ್ಲ. ಇದಕ್ಕೆ ಸಿಂಪಲ್ ಆಗಿ ನೀವು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್, ಕೊರೆಂಡರ್ ಪೌಡರ್ ಇಷ್ಟನ್ನು ಕೊಟ್ಬಿಟ್ಟು ಸಹ ನೀವು ಮಾಡ್ಕೊಂಡು ತಿನ್ಬೋದು. ಇದೇನು ಮಸಾಲ ಇಲ್ಲ ಅಂದ್ರೂ ನಾನು ತುಂಬ ಲೈಟಾಗಿ ಮಾಡಿದ್ದೀನಿ ನೋಡಿ. ಸ್ವಲ್ಪ ಚಿಕನ್ ಮಸಾಲ ಕೊಟ್ಟಿದೆ, ಟರ್ಮರಿಕ್ ಪೌಡರ್ ಕೊಟ್ಟಿದೆ ಮತ್ತು ಚಿಲ್ಲಿ ಪೌಡರ್ ಕೊಟ್ಟು ಉಪ್ಪು ಅರಿಶಿನ ಪುಡಿ ಕೊಟ್ಟಿದ್ದೆಲ್ಲ ರೆಡಿ ಆಯಿತು. ಈಗ ಇದ್ರ ಮೇಲೆ ನಾನು ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ನಿಂಬೆಹಣ್ಣು ಉದುರಿಸಿದ್ರೆ ಆಯಿತು, ಪಲ್ಯ ರೆಡಿ ಆಗುತ್ತೆ. ಇವತ್ತು ನಮ್ಮ ಹೋಟ್ಲಲ್ಲಿ ಲಂಚಿಗೆ ಏನು ಮಾಡಿದೆ ಅಂತ ನಾನು ತೋರಿಸಿ ನಿಮಗೆ ಅದನ್ನು ಮುಂದೆ. ಸೊ ಲೇಡೀಸ್ ಆ್ಯಂಡ್ ಜೆಂಟಲ್ ಗಾಯ್ಸ್, ಇಷ್ಟೇ ಸೋಯಾಬೀನ್ ಮಾಡೋದು ಇಷ್ಟೇ, ತುಂಬ ಈಸಿಯಾಗಿ. ಆ್ಯಕ್ಚುಲಿ ನಮ್ಮ ಕನ್ನಡದವರು ಸೋಯಾಬೀನ್ನ ಬೇರೆ ಬೇರೆ ರೀತಿಯಾಗಿ ಮಾಡಿ ತೋರಿಸ್ತಾರೆ. ನಾನು ಈ ರೀತಿ ಮಾಡಿದ್ದೀನಿ ಯಾಕೆಂದರೆ ಇದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸರ್ ಇವತ್ತು ಮಧ್ಯಾಹ್ನದ ಊಟ ದಾಲು, ಬಟಾಣಿ ಸಾರು, ಇದು ರಸಮ್. ಹೆಂಗೆ ಕಾಣಿಸ್ತಾ ಇದೆಯಲ್ಲ, ಫುಲ್ ಕಲರ್ಫುಲ್ ಕಾಣ್ತಾ ಇದೆ. ರಸಮ್ ರೆಸಿಪಿ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗಿ ರಸಮ್ ರೆಸಿಪಿ ನೋಡಿ. ನಾವು ತುಂಬ ಚೆನ್ನಾಗಿರುತ್ತೆ ನಮ್ಮ ಹತ್ರ ರಸಮ್ ಅಂತ ಹೇಳ್ತಾರೆ. ವೆಜ್ ಫ್ರೈ ಮಾಡ್ಕೊಂಡಿದೆ, ಚಿಕನ್ ಫ್ರೈ, ಇದು ಚಿಕನ್ ಗ್ರೇವಿ. ನಮ್ಮ ಹೋಟ್ಲಲ್ಲಿ ಇವತ್ತು ಮಧ್ಯಾಹ್ನದ ಲಂಚ್ ಇವತ್ತಿನ ಏನು ರೆಡಿ ಮಾಡಿದ್ದೀವಿ ಅದು ತೋರಿಸ್ತಾ ಇದ್ದೀನಿ. ಇದು ಇವತ್ತು ಕುಷ್ಕ ರೈಸ್, ವೆಜ್ ಕುಷ್ಕ ರೈಸ್ ಮಾಡಿದ್ದೀನಿ. ಸೊ ಈ ರೀತಿ ನಾನು ಪಾತ್ರೆಗಳಲ್ಲಿ ಹಾಕಿ ಜೋಡಿಸಿಟ್ಟಿರ್ತೀನಿ. ಕಸ್ಟಮರ್ ಬರ್ತಾರೆ, ಎತ್ಕೊಳ್ತಾರೆ, ತಿಂತಾರೆ, ಅವರೇ ದುಡ್ಡು ಪೇ ಮಾಡ್ತಾರೆ. ಸೊ ನೋಡಿ, ಎಲ್ಲ ರೆಡಿ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಚಪಾತಿ ಜೊತೆಗೆ ತಿನ್ನಿ, ಮುದ್ದೆ ಜೊತೆಗೆ ತಿನ್ನಿ, ರೈಸ್ ಜೊತೆಗಾದರೂ ತಿನ್ನಿ. ಸೊ ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ಒಳ್ಳೆ ತಿನ್ನಿ, ಒಳ್ಳೇದಾಗಿರಿ. ಯಾಕೆಂದರೆ ಜೀವನದಲ್ಲಿ ಖುಷಿಯಾಗಿರೋದೇ ದೊಡ್ಡ ವಿಷಯ. ಅದರಿಂದ ಒಳ್ಳೇದಾಗಿರಬೇಕು ಅಂದರೆ ನೀವು ಒಳ್ಳೆ ತಿನ್ನಬೇಕು, ಸರಿನಾ? ಈಗ ನಮ್ಮ ಕಸ್ಟಮರ್ ತಿಂದು ಹೇಳ್ತಾರೆ ಹೇಗಿದೆ ಅಂತ. ಹೆಂಗಿದೆ ಸೋಯಾಬೀನು? ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆಯಾ? ನಿಜವಾಗ್ಲೂ ಚೆನ್ನಾಗಿದೆ, ಇಷ್ಟ ಆಯಿತು. ಸರ್ ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ.